ದಿವಂಗತ ನಟ ಅಂಬರೀಷ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬರೀಷ್ ಫ್ಯಾನ್ಸ್ಗೆ ಕ್ಷಮೆಯನ್ನ ಕೇಳಿದ್ದಾರೆ ಶಿವರಾಮೇಗೌಡ. ನೋಡಿ, ಅಂಬರೀಷ್ ಅವರ ವಿರುದ್ಧವಾಗಿ ಅಶ್ಲೀಲ ಪದಗಳ ಬಳಕೆಯಾಗಿತ್ತು, ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಅಂಬರೀಷ್ ಅವರ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಶಿವರಾಮೇಗೌಡ. ಅಂಬಿಗೆ ಅಶ್ಲೀಲ ಪದ ಬಳಸಿದ ಆಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಸಿಡಿದೆದ್ದಿದ್ರು ಅಭಿಮಾನಿಗಳು. ಫ್ಯಾನ್ಸ್ ಆಕ್ರೋಶ ಹೊರಗಾಗ್ತಿದ್ದಂತೆ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಮಾದೇಗೌಡ ಮತ್ತು ಚಂದ್ರರಾಯಸ್ವಾಮಿಯವರಿಗೂ ಕೂಡ ಕ್ಷಮೆ ಕೇಳಿದ್ದಾರೆ. ವಿಡಿಯೋ ಮಾಡಿ ಕ್ಷಮೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡ. ನಾನು ನಿರ್ದೋಷಿ, ನನ್ನ ಆಡಿಯೋ ಏನಿದೆಯಲ್ಲ ಇದನ್ನು ಯಾರೋ ತಿರುಚಿದ್ದಾರೆ. ನಾನು ಮಾತನಾಡಿದ್ದು ಜನವರಿ 11ರಂದು, ಆದರೆ ಇವಾಗ 28ರಂದು ಆಡಿಯೋ ವೈರಲ್ ಆಗಿದೆ ಅಂತ ಶಿವರಾಮೇಗೌಡರು ಹೇಳುತ್ತಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದು ನನ್ನ ವಿರುದ್ಧ ಪಿತೂರಿ ನಡೆದಿದೆ, ನಾನು ಹಂಗೆಲ್ಲ ಪದ ಬಳಕೆ ಮಾಡಿಲ್ಲ, ನನಗೆ ಆಗದೆ ಇರೋರು ಇದನ್ನೆಲ್ಲ ಮಾಡಿಸ್ತಿದ್ದಾರಂತೆ. ಅಷ್ಟು ಇರಬೇಕು ಅವ್ರ ಪ್ರಕಾರ. ಅಂಬಿ ಫ್ಯಾನ್ಸ್ಗೆ ಕೋಪ ಬರುವಂತೆ ಮಾಡಿಬಿಟ್ಟಿದ್ದಾರೆ, ನಾನು ಹಂಗೆ ಮಾತನಾಡಿಲ್ಲ. ಫ್ಯಾನ್ಸ್ ಪ್ರತಿಭಟನೆಗೂ ಮುನ್ನ ಈಗ ವಿಡಿಯೋ ಒಂದನ್ನ ಮಾಡಿ ಕ್ಷಮೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡ ಆಗಿರುವಂತ ಶಿವರಾಮೇಗೌಡರು. ನೋಡಿ, ಇವರದ್ದೇ ಎನ್ನಲಾಗಿರುವಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನೋಡಿ, ಅವರಿದ್ದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರ ಮುಂದೆ ಹೇಗಿದ್ರು ಅಂತ. ಜೊತೆಲಿ ಇತ್ತೀಚೆಗಷ್ಟೇ ಅವರು ಸಿಕ್ಕಾಪಟ್ಟೆ ಅವ್ಯಾಚ್ಯಪಾಯಿಯ ಪದಗಳನ್ನು ಬಳಸಿದ್ಲು, ಅಶ್ಲೀಲವಾಗಿ ಮಾತನಾಡಿದ್ರು. ಹಾಗಾದ್ರೆ ಏನು ಮಾತನಾಡಿದ್ರು? ಈಗ ಕ್ಷಮೆ ಕೇಳ್ತಿದಾರಲ್ಲ, ಆ ಮಾತುಗಳು ಹೇಗಿತ್ತು ಬನ್ನಿ ನೋಡ್ಕೊಂಡ್ ಬರೋಣ. ಅವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ. ನನ್ನ ಅವನ ಅಂಬರೀಷ್ ಅಂತ ಅವನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ. ನನ್ನ ಅಂಬರೀಷ್ ಅಂತ ಅವನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಿವರಾಮೇಗೌಡರ ಮಾತು. ಈ ಆಡಿಯೋ ವೈರಲ್ ಆಯ್ತಲ್ಲ, ಇದ ನಂತರದಲ್ಲಿ ನಂದಲ್ಲ ಅಂತ ಪರಿಪರಿಯ ಕ್ಷಮೆ ಕೇಳಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಮಂಡ್ಯ ಜಿಲ್ಲೆ ಜನತೆಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ನಾನು ಯಾವುದೋ ದೂರವಾಣಿನಲ್ಲಿ ಮಾತನಾಡಿದ್ದೀನಿ ಅಂತಕ್ಕಂಥದ್ದು ಒಂದು ವಿಡಿಯೋ, ತಿರುಚಿರ್ತಕ್ಕಂಥ ವಿಡಿಯೋ ಆಡಿಯೋ ಪ್ರಚಾರ ಆಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ನಾನು ನಿಮಗೆ ಸ್ಪಷ್ಟೀಕರಣನೂ ಸಹಿತ ನಾನು ಕೊಟ್ಟಿದ್ದೀನಿ. ನಾನು ಮಾತನಾಡಿದ್ದು ಅದನ್ನು 11ನೇ ತಾರೀಕು 1ನೇ ತಿಂಗಳಲ್ಲಿ, ಅದನ್ನು ಬಿಟ್ಟಿರೋದು 28ನೇ ತಾರೀಕು 1ನೇ ತಿಂಗಳಲ್ಲಿ. ನೀವಾರು ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ಅದೇ ರೀತಿ ಇದ್ದರೆ ಯಾಕೆ ಬಿಡಬಾರ್ದಾಗಿತ್ತು ಮುಂಚೆಲೆ? 20 ದಿವಸ ಆದಮೇಲೆ ಇದನ್ನು ತಿರ್ಚಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ಶಿವರಾಮೇಗೌಡನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇದು ಒಂದು ಕಡೆ. ನಾನು 1-1.5 ವರ್ಷದಿಂದ ನಾಗಮಂಗಲ ಕಡೆಗೆ ಹೋಗ್ತಿರ್ಲಿಲ್ಲ. ಈಗ ನಾಗಮಂಗಲ ಕಡೆಗೆ ಕಳೆದ 5-6 ತಿಂಗಳಿಂದ ನಾನು ವಾರ ಹೋಗಿ ಬರ್ತಕ್ಕಂಥದ್ದು. ನಾನು ಯಾರ್ಯಾರು ನಾನು ನಂಬಿದ್ದಾರೆ ಆ ಜನಕ್ಕೆ ಏನಾದ್ರು ಸೇವೆ ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ನಾಗಮಂಗಲಕ್ಕೆ ಹೋಗಿ ಬರ್ತಾಯಿದ್ದೀನಿ. ಇದನ್ನು ಸಹಿಸಲಾರದೇ ಇರತಕ್ಕಂಥವ್ರು, ಇದು ಇಲ್ಲಿ ಶಿವರಾಮೇಗೌಡರು ಯಾಕೆ ಬರಬೇಕು, ನಾವಿಬ್ಬರು ಹೋರಾಟ ಮಾಡ್ತಾ ಇದ್ದೀವಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಯಾರೂ ನಮಗೆ ಆಗದೇ ಇರತಕ್ಕಂಥವ್ರು, ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ, ಅಲ್ಲಿ ತಿರ್ಚಿ ನನಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನನ್ನ ಮೇಲೆ ಕೆಲವರು ಫ್ಯಾನ್ಸ್ಗಳು ಬೇಜಾರು ಮಾಡಿಕೊಳ್ಳೋ ರೀತಿಯಲ್ಲಿ ಈಗ ನಾನು ಅಂಬರೀಷ್ ಅವ್ರ ಬಗ್ಗೆ ಆಗಿರ್ಬೋದು, ಮಾದೇಗೌಡರ ಬಗ್ಗೆ ಆಗಿರ್ಬೋದು, ಚಲರಾಜಸ್ವಾಮಿ ಬಗ್ಗೆ ಆಗಿರ್ಬೋದು, ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ. ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನನಗೆ ಕೆಟ್ಟ ಹೆಸರು ರೀತಿ ಬರೋ ರೀತಿ ಮಾಡಿದ್ದಾರೆ. ಅದಕ್ಕೆ ನಾನು ಸ್ಪಷ್ಟೀಕರಣನೂ ನಿನ್ನೆ ಕೊಟ್ಟಿದ್ದೀನಿ. ಆದರೂ ಸಹಿತ ಇವತ್ತು ನನ್ನ ಮಿತ್ರರು, ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಮಿತ್ರರು ಪತ್ರಿಕಾ ಹೇಳಿಕೆಯಲ್ಲಿ ಏನು ಶಿವರಾಮಣ್ಣವರು ಒಂದು ಕ್ಷಮೆ ಕೇಳಿದ್ರೆ ಏನಾಗುತ್ತೆ ನಮ್ಮ ಅಭಿಮಾನಿಗಳಿಗೆ, ಅವ್ರು ಬೇಜಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಮತ್ತೆ ಮಾಧ್ಯಮದವ್ರ ಮುಂದೆ ಬಂದು ಇವತ್ತು ನಾನು ಈ ವಿಚಾರದಲ್ಲಿ ನಿರ್ದೋಷಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಆದರೂ ಸಹಿತ ನನ್ನ ಹೆಸರಿನಲ್ಲಿ ಈ ವಿಡಿಯೋ ಓಡಿರೋದ್ರಿಂದ ನನ್ನ ಯಾರ್ಯಾರ ಮನಸ್ಸಿಗೆ ಅವರು ಅಂಬರೀಷ್ ಅಣ್ಣ ಇರ್ಬೋದು, ಮಾದೇಗೌಡರು ಇರ್ಬೋದು, ಚಲರಾಜಸ್ವಾಮಿಯವರು ಇರ್ಬೋದು, ಇನ್ನೂ ಯಾರಿಗಾದರೂ ಬೇಜಾರಾಗಿದ್ದರೆ ಅವರ ಅಭಿಮಾನಿಗಳಿಗೆ ಬೇಜಾರಾಗಿದ್ದರೆ ಬೇಜಾರಾಗಿದ್ದರೆ ಅದು ಕ್ಷಮೆ ಇರಲಿ. ನನ್ನ ಕಡೆಯಿಂದ ಈ ಒಂದು ವಿಡಿಯೋ ಆಗಿರೋದು ನನ್ನ ಹೆಸರಿನಲ್ಲಿ ಬಂದಿರೋದ್ರಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.